ಸೊ ನೀವು ಹೇಳ್ತಾ ಇದ್ರಿ ಹುಡುಗಿರು ಕೆಲವೊಬ್ರು ಡ್ರಾಮಾ ಮಾಡ್ತಾರೆ, ಕೆಲಸ ಬರೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ ಅಂತ. ಆ ಥರ ಅನ್ಸಿದ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ? ಅಲ್ಲಿ ಏನಂದರೆ ಸುಮ್ಮನೆ ಚಿಕ್ಕ ಕೆಲಸ ಮಾಡಿಬಿಟ್ಟು ನಾನು ದೊಡ್ಡದು ಎಲ್ಲ ನಾನೇ ಮಾಡಿದೆ ಅಂತ ತೋರಿಸ್ಕೊಳ್ಳೋರು. ಅದು ಅಶ್ವಿನಿ ಅಂತ ಇನ್ನೊಬ್ರಲ್ಲ, ಗೌಡ ಅಲ್ಲ, ಇನ್ನೊಬ್ರು ಅಶ್ವಿನಿ ಅಂತ ಇದ್ರಲ್ಲ ಅವರು, ಆಮೇಲೆ ಅಭಿಷೇಕು. ಬರೀ ವಾಯ್ಸ್ ಅಂದರೆ ಸುಮ್ಮನೆ ಹೂ ಅನ್ನೋದು. ಅಲ್ಲಿ ಮಾಡಿರೋದು 1% ಕೆಲಸ. ನೋಡಿದವ್ರಿಗೆ ಎಲ್ಲ ಇವರೇ ಮಾಡಿದ್ರು ಅಂತ. ಅದು ಬಿಟ್ಟು ಧ್ರುವ್ ಅಂತ ಇದ್ದಾರಲ್ಲ ಅವರು ಅಷ್ಟೇ, ಬರೀ ಮಾತಾಡು ಅವ್ರ ಇವ್ರ ಕೈಲಿ ಇದು ಮಾಡು ಅನ್ನೋದು. ಅವ್ರು ಮಾತ್ರ ಏನು ಮಾಡ್ತಾ ಇರಲಿಲ್ಲ. ಅಂದರೆ ಬಿಲ್ಡಪ್ಪು. ಅವ್ರನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ. ಅಂದರೆ ಎಲ್ಲ ನಾನೇ ಕರೆಕ್ಟು, ನಾನೇ ಇದು ಅಂತಾನೆ ಇರ್ತಾರೆ. ಅದು ಏನೋ ನನಗೆ ಇಷ್ಟ ಆಗಲಿಲ್ಲ ಅವ್ರದ್ದು ಬಿಹೇವ್. ಯಾಕಂದರೆ ಅವರೂ ಮಾಡಬೇಕಿತ್ತು, ಬರೀ ಬೇರೆಯವ್ರನ್ನ ದೂರದು, ಅವ್ರು ಸರಿಗೆ ಮಾಡಿಲ್ಲ, ಇವ್ರು ಸರಿಗೆ ಮಾಡಿಲ್ಲ, ಅದ್ಯಾರು ಇದ್ಯಾರು ಬರೀ ಇದೇ ಕಿರ್ಚಾಟ. ಅದು ಕಿರ್ಚ್ಕೊಂಡು ಹೇಳೋ ನೆಸಿಟಿ ಇಲ್ಲ, ಅದನ್ನ ಸಾಫ್ಟಾಗೆ ಹೇಳ್ಬೋದಾಗಿತ್ತು. ಅದೊಂದು ಓವರ್ ಬಿಲ್ಡಪ್ ಅಂತ ನನ್ಗನ್ನಿಸ್ತು. ಈಗ ಬಿಗ್ ಬಾಸ್ ಮನೆಯಿಂದ ರಾತ್ರಿ ಎಲಿಮಿನೇಟ್ ಆಗಿ ಆಚೆ ಬರುವಾಗ ನೀವು ಯಾರ ಕಡೆನೂ ತಿರುಗಿ ನೋಡೋದೇ ಇಲ್ಲ. ಒಂದ್ ರೀತಿ ಎಲ್ಲೋ ಅದನ್ನ ನೋಡಿದಾಗ ನಿಮ್ಗೆ ಬೇಜಾರಾಗಿತ್ತಾ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು. ಸೊ ಸುದಿ ಅವರು ಆಮೇಲೆ ಅಶ್ವಿನಿ ಗೌಡ ಅವರು ನನ್ನ ಸಪೋರ್ಟ್ ಮಾಡಿದ್ರು. ಯಾಕಂದರೆ ಅವರು ರಿಯಲ್ ಆಗಿ ಒರಿಜಿನಲ್ ಆಗಿ ಒಂದು ಮನುಷ್ಯತ್ವ, ಅವನ ಮನುಷ್ಯನಿಗೆ ಬೆಲೆ ಕೊಡಬೇಕು, ಅವನು ಎಷ್ಟು ಕಷ್ಟ ಬಿದ್ದಿದ್ದ ಮನೇಲಿ, ಅವರಿಬ್ಬರಿಗೆ ಅರ್ಥ ಆಗಿದ್ದು. ಆಮೇಲೆ ಫ್ರೆಂಡ್ಶಿಪ್ ಬೆಲೆ, ಅಟ್ಯಾಚ್ಮೆಂಟು, ಆಮೇಲೆ ಒಂದು ಸಂಸಾರಸ್ಥರು ಬುದ್ಧಿ ಅವರಿಬ್ಬರಿಗೆ ಇದ್ದಿದ್ದು. ಮಿಕ್ಕದವರೆಲ್ಲ ಬರೀ ಟಾರ್ಗೆಟು. ಡೇ 1ಇಂದನೇ ಗುಂಪು ಸೇರ್ಕೊಳ್ಳೋದು, ಸತೀಶ್ ಓಟ್ ಹಾಕಿ ಸತೀಶ್ನೇ. ಯಾಕಂದರೆ ಫಸ್ಟ್ ವೀಕ್ ನಂದು ನಾಮಿನೇಷನ್ ಆಗಲಿಲ್ಲ. ಅದಕ್ಕೆ ಬಂದ್ಬಿಟ್ಟು ನಿನ್ಯಾಕೆ ಮಾಡಿಲ್ಲ ಅಂತ ಇವರಂತೂ, ಮೇಡಮ್ ಅಂತೂ ಗುಡ್ಡೆ ಹಾಕ್ಕೊಂಡು ನನಗೇನೆ ಬಂದ್ಬಿಟ್ಟು ನಿನ್ಯಾಕೆ ಮಾಡಿಲ್ಲ, ಈ ಸಲ ನಿನ್ನೆ ಮಾಡೋದು ಅಂದ್ಬಿಟ್ಟು ಕರೆದ್ಬಿಟ್ಟು ರೂಮ್ಗೆ ಎಲ್ಲರನ್ನೂ ಕರ್ಕೊಂಡೋಗಿ ಸತೀಶ್ಗೆ ಈ ಸಲ ನಾಮಿನಿ ಮಾಡಿ ಅಂದರು. ಅದು ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಇಲ್ಲಿ ಹಾಕಿದಾರೋ ಏನೋ ನನಗೆ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲರೂ ನನ್ನಿದ್ದೇ ಬಿದ್ದರು. ನನಗೆ ಡಿಸೈಡ್ ಆಗೋಯ್ತು, ಈ ವೀಕ್ ಗ್ಯಾರಂಟಿ ಹೋಗ್ತೀನಿ ಅನ್ನೋದು ಡಿಸೈಡ್ ಆಗೋಗಿತ್ತು. ಆಮೇಲೆ ಅದು ರಾತ್ರಿ 3 ಗಂಟೆಗೆ ಎಬ್ಸಿದಲ್ವ, ನಾವು 2 ಗಂಟೆಗೆ ಮಲಗಿದ್ವಿ. ಇನ್ನೂ 1 ಅವರೂ ಆಗಿರಲಿಲ್ಲ. ಅಂದರೆ 2:15 ಎಬ್ಸಿದ್ರು. 1 ಅವರೂ ಆಗಿರಲಿಲ್ಲ. ಯಾಕಂದರೆ ಈ ರಾತ್ರಿ ಎಲ್ಲ ವಟ ಅಂತ ಮಾತಾಡ್ತಿದ್ರು. ಬೇಗ ಮಲ್ಗಕ್ಕೆ ಬಿಟ್ಟರು ಯಾರೂ ಮಲಗಿರಲಿಲ್ಲ, ನಿದ್ದೆ ಬಂದಿರಲಿಲ್ಲ. ಆಮೇಲೆ ನನಗೆ ಹೊಸ ಜಾಗ ಅಲ್ವಾ, ನಿದ್ದೆ ಬರ್ತಾ ಇರಲಿಲ್ಲ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ನಂದು ಮುಖ ನೋಡಿದ್ರಿ ಸ್ಯಾಗಾಗಿ ಹೆಂಗಾಗ್ಬಿಟ್ಟಿತ್ತು. ಯಾಕಂದ್ರೆ ನನಗೆ ನಿದ್ದೆ ಮುಖ್ಯ. ಅಂದರೆ ನಾನು ಯಾವಾಗಲೂ ಮನೇಲಿದ್ರೂ ಅಷ್ಟೇ ಜಾಸ್ತಿ ಮಲ್ಗೋದು ಇಷ್ಟಪಡ್ತೀನಿ. ಆಮೇಲೆ KG ಗಟ್ಟಲೆ ಮಟನ್ನು ಚಿಕನ್ ತಿಂತೀನಿ. ಅಲ್ಲೇನಾಗೋಯ್ತು, ಒಂದೊಂದು ದಿವಸ ರಾಗಿ ಅಂಬ್ಲಿ ಕುಡ್ದಿದ್ದೀವಿ, ಒಂದೊಂದು ದಿವಸ 1 ಚಪಾತಿಲಿದ್ದೀವಿ, ಒಂದೊಂದು ದಿವಸ ದಾಲ್ ಸೂಪು ಬರೀ 1 ಕಪ್ ಕುಡ್ಕೊಂಡು ಮಲಗಿದ್ದೀವಿ. ಅದು ಏನಾಗೋಯ್ತು, ನನಗೆ ನಾನು ತುಂಬ ಫುಡ್ಡಿ. ಅಂದರೆ ಇವಾಗ ನೋಡಿ, ಮನೇಲಿ ಕೈಮಾ ಮಾಡೋಕ್ಕೆ ನಮ್ಮ ತಾಯಿಗೆ ಕೊಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಹೋಗಿ ತೊಗೊಂಡು ಬಂದು ಪಾಪಣ್ಣ ಮಟನ್ ಸ್ಟಾಲಿಂದ ಈಗ ಕೈಮಾ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೊತ್ತಿಗೆ ಮುಗಿಯೋತ್ತು ಹೋಗಿ ಕೈಮಾ ತಿಂತೀನಿ. ಅಂದರೆ ಅಷ್ಟು ನಾನು ಕೊಲೆಸ್ಟ್ರಾಲು, ಚರ್ಬಿ, ಫ್ಯಾಟು, ಬಾಡಿ ಇದು ಮಾಡಬೇಕು, ಏನೂ ನೋಡಲ್ಲ. ಇರೋರ್ಗೂ ಎಂಜಾಯ್ ಮಾಡಬೇಕು, ಒಟ್ಟಿಗೆ ಹಾರ್ಟ್ ಅಟ್ಯಾಕಾಗಿ ಹೋಗ್ಬೇಕು. ಇದು ನನ್ನ ಇದು. ಅಂದರೆ ಬೇರೆಯವ್ರ ಥರ ಹೆಲ್ತ್ ಇದು ಮಾಡೋದು, ವಾಕಿಂಗ್ ಮಾಡೋದಾಗಲಿ, ಜಿಮ್ ಮಾಡೋದಾಗಲಿ ಅವೆಲ್ಲ ಏನು ಅಭ್ಯಾಸನೇ ಇಲ್ಲ.